ದೊಡ್ಡ ತಪ್ಪಾಗುತ್ತೆ. ಮರುಮಾಂಗಲ್ಯ ಧಾರಣೆನ ದಯವಿಟ್ಟು ನಿಲ್ಲಿಸ್ಬಿಡಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಏಯ್ ಸರ್ಕೋ. ಯಾವುದೋ ಒಳ್ಳೆ ಕೆಲಸ ಮೇಲೆ ಹೋಗ್ತಾ ಇದ್ದೆ, ಒಳ್ಳೆ ಬೆಕ್ಕಡ್ಡ ಬಂದ ಹತ್ರ ಬಂದ್ಬಿಟ್ಟೆ. ಅಲ್ಲಮ್ಮ, ಗಂಡನ ಕೇಳಿ ತಾಳಿ ಕಟ್ಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಇಷ್ಟು ದಿನ ಮೆರೆದಿಯಲ್ಲ, ಈಗ ಅನ್ಬೋಸು. ಬನ್ನಿಮ್ಮ. ಅಮ್ಮ, ನೀವಿಲ್ಲೇ ಇದ್ದೀರಾ? ನೀವು ರೂಮಲ್ಲಿ ಇದ್ದೀರಾ ಅಂತ ಕಾಫಿ ಮಾಡಿಕೊಂಡು ನಿಮ್ಮ ರೂಮಿಗೆ ಹೊರಟಿದ್ದೆ. ಕಾಫಿ ತಗೊಳ್ಳಿ, ಕುಡೀರಿ. ಏನಿವತ್ತು ಯಾವತ್ತೂ ಇಲ್ಲದೆ ಇರೋದು? ಇದು ತಪ್ಪಲ್ವಾ? ಅಮ್ಮ, ಕಾಫಿ ಮಾಡಿ ತಪ್ಪ? ನಾನು ಈ ತಪ್ಪಿನ ಬಗ್ಗೆ ಮಾತಾಡ್ತಿಲ್ಲ. ಮತ್ತೆ ಪೂಜೆ ಆಗಿ ತಾಳಿನ ತಗೊಂಡು ಹೋಗಿ ಮತ್ತೆ ವಾಪಸ್ ತಂದಿಟ್ಟಿದ್ದು ತಪ್ಪಲ್ವಾ? ಅದು ತಾಳಿನ ನೋಡಬೇಕು ಅನಿಸ್ತು, ತೆಗ್ಬಿಟ್ಟು ನೋಡಿದೆ. ಅದು ತಪ್ಪ? ಯಾಕೆ? ತಾಳಿನ ನೀನು ಯಾವತ್ತೂ ನೋಡೇ ಇಲ್ವಾ? ಅಮ್ಮ, ನನಗೆ ಈ ಮದುವೆ ಅನ್ನೋದು ಫಸ್ಟ್ ಎಕ್ಸ್ಪೀರಿಯನ್ಸ್. ಐ ಮೀನ್ ಮರು ಮದುವೆ. ಹೌದು ವಿಶು, ಮಗ ತಪ್ಪು ಮಾಡ್ತಿರೋದು ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಮ್ಮ, ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಸಾರಿ. ಸಾರಿ 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 ಸಾರಿ. ಮಗನಿಂದ ತಾಯಿಗೆ ಬೇಜಾರಾಗಿದ್ರೆ ಅದು ಕೇವಲ ಸಾರಿಯಿಂದ ಹೋಗಲ್ಲ ವಿಶು. ಇನ್ನೇನು ಮಾಡ್ಬೇಕಮ್ಮ? ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಲ್ಲ, ಅಥವಾ ಇವತ್ತೊಂದು ದಿವಸ ಪೂರ್ತಿ ನಾನು ಊಟ ಮಾಡಿದ್ರೆ ಉಪವಾಸ ಇದ್ಬಿಡ್ಲಾ? ಅದೆಲ್ಲ ಯಾವುದು ಬೇಡ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನು ತಾಳಿ ತೆಗೆದಿದ್ರ ಹಿಂದೆ ನಿನ್ನ ಉದ್ದೇಶ ಏನಿತ್ತು? ಅದು ರಾಧಿಕಂಗೆ ಬೇಡವಾಗಿತ್ತು. ನಾಳೆ ರಾಧಿಕಾ ಅಮ್ಮ ಬೇಡ ಬಿಟ್ಬಿಡು ಅಂತ ಹೇಳ್ತಾಳೆ, ಬಿಟ್ಬಿಡ್ತೀಯಾ? ಅದು ಹೇಗಾಗತ್ತಮ್ಮ? ಮನ್ಸಿಂದ ಆಗೋ ಮದುವೆ ಬೇಕಾ? ನೀವೇ ಹೇಳಿ. ನನ್ ಮನ್ಸಿಗೆ ಅನ್ನಿಸ್ತಾ ಇರೋದು ಈ ಮದುವೆ ನಡೆದ್ರೆ ನನ್ನ ಮಗನ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ. ಅಮ್ಮ, ನಿನ್ ಕಣ್ ಮುಂದೆ ಕೊನೆವರೆಗೂ ನಾನು ಚೆನ್ನಾಗೇ ಇರ್ತೀನಿ. ಈ ಭೂಮಿ ಮೇಲೆ ನಾನು ಮಾಡ್ಬೇಕಾಗಿರೋ ಕೆಲಸಗಳು ಬೇಕಾದಷ್ಟಿದೆ. ನಾನು ಅಷ್ಟು ಈಸಿಯಾಗಿ ಸಾಯಲ್ಲ. ವಿಶು, ಮತ್ತೆ ಸಾವಿನ ಮಾತು ನಿನ್ ಬಾಯಲ್ಲಿ ಬರಬಾರ್ದು ಅಂದ್ರೆ ಈ ಮರು ಮದುವೆ ನಡಿಬಾರ್ದು. ಮನೆತನದ ಶ್ರೇಯಸ್ಗೋಸ್ಕರ ಇದು ನಡಿಲೇಬೇಕು ವಿಶು. ಅಮ್ಮ, ಅವಳಿಗೆ ಇಷ್ಟ ಅಲ್ಲ ಅಂದಮೇಲೆ ಈ ಮದುವೆಯಿಂದ ಆಗೋ ಪ್ರಯೋಜನ ಆದ್ರೂ ಏನ್ ನೀವೇ ಹೇಳಿ? ಅವಳಿಗೆ ಇಷ್ಟ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಿಂದ ಕೂಡ ದೂರ ಆಗ್ಬೇಕು. ನೀವ್ ಅನ್ಕೊಂಡಾಗ ಇಲ್ಲೇನು ನಡೀತಾ ಇಲ್ಲ. ನಾನು ರಾಧಿಕಾ ತುಂಬಾ ಚೆನ್ನಾಗಿದ್ದೀವಿ, ಸರಿನಾ? ಹಾ, ನೋಡ್ತಾ ಇದ್ದೀನಲ್ಲಪ್ಪ, ನನ್ ಕಣ್ಮುಂದೆ ತಾನೇ ಇದ್ದೀರಾ. ಅಮ್ಮ ಪ್ಲೀಸ್ ಅಮ್ಮ, ಹಠ ಮಾಡಬೇಡಿ. ಈ ವಿಷಯದಲ್ಲಿ ನಾನ್ ಹಠ ಮಾಡೋಳೆ ವಿಷು. ಸರಿ, ಈ ಮರು ಮದುವೆ ಇಷ್ಟ ಅಲ್ಲ ಅಂತ ನಾನು ಹಠ ಮಾಡ್ತೀನಿ. ಅಮ್ಮ ಹೋಗ್ಬಿಟ್ಲಲ್ಲ ಅಂತ ದುಃಖ ಪಡ್ಬೇಕಾಗುತ್ತೆ. ಅಮ್ಮ, ಹೌದು ವಿಶು, ನನ್ನ ಮೇಲೆ ಆಣೆ. ಯಾರಿಗಿಷ್ಟ ಇರ್ಲಿ ಇಲ್ದೇ ಇರ್ಲಿ, ಈ ಮರು ಮಾಂಗಲ್ಯ ಧಾರಣೆ ನಡಿಲೇಬೇಕು. ನಡೆದೇ ನಡೆಯುತ್ತೆ. ಅಮ್ಮ, ನನ್ನ ಮಾತು. ಅಮ್ಮ, ಎಲ್ಲ ಹುಡುಗರು ಮದುವೆಗೆ ಹಾತರಿದ್ರೆ ನೀವೇನು ಬಾಸ್? ನೀನು ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? 1 2 3 4 ಬದಲು 4 3 2 1 ಅಂತ ಎಣಿಸ್ಬೇಕಾಗತ್ತೆ. ಅರ್ಥ ಆಗಿಲ್ಲ? ಕಂಬಿ ಎಣಿಸ್ಬೇಕಾಗತ್ತೆ. ಯಾಕೆ ಗೊತ್ತಾ? ನೀನು ವಿಷು ಅಲ್ಲ ಅನ್ನೋ ಅನುಮಾನ ನಿಜ ಆಗುತ್ತೆ. ಅನುಮಾನ ನಿಜ ಆದರೆ ನೀನು ಮೋಸ ಮಾಡಿದ ಲೆಕ್ಕನೇ. ಐ ಮೀನ್ ಚೀಟಿ. ಡಿಸೈಡ್ ಮಾಡು, ಮದ್ವೆನಾ ಜೈಲ?
ಹುಟ್ಟಿದ ಹಬ್ಬದ ದಿನ ನಮ್ಮನ್ನ ತುಂಬ ಪ್ರೀತಿಸೋರು ಹೇಗಿರ್ತಾರೆ ಅಂತ ಗೊತ್ತಾ? ಯಾಕೆ ಈ ಪ್ರಶ್ನೆ? ಹೇಗಿರ್ತಾರೆ ಅಂತ ಹೇಳಕ್ಕಾಗತ್ತಾ? ಹೇಗಿರ್ತಾರೆ? ಖುಷಿಯಾಗಿರ್ತಾರೆ. ಆದರೆ ನನ್ನ ವಿಷು ಹೇಗಿದ್ರು ಅಂತ ಗೊತ್ತಾ? ಬಚ್ಚಿಟ್ಕೊಂಡು ಅಳ್ತಾ ಇದ್ರು. ಚಿಕ್ಕ ಮಗು ಥರ ದೇವ್ರ ಮುಂದೆ ಕೂತ್ಕೊಂಡು ಬಿಕ್ಕಳಿಸ್ತಾ ಇದ್ರು. ಯಾಕೆ ಗೊತ್ತಾ? ಎಲ್ರಿಗೂ ಹುಟ್ಟಿದ ದಿನ ಅಂದರೆ ಸಂಭ್ರಮ, ಸಡಗರ. ಆದರೆ ನನ್ನ ವಿಷುಗೆ ನನ್ನ ಜೀವನದಲ್ಲಿ 1 ವರ್ಷ ಆಯಸ್ಸು ಕಡಿಮೆ ಆಗೋಯ್ತಲ್ಲ ಅಂತ ಬೇಜಾರು. ಆ ದುಃಖ, ಅದಕ್ಕೆ ಅವ್ರು ಹೇಳ್ತಾ ಇದ್ರು. ಇಷ್ಟೊಂದು ಪ್ರೀತಿಸೋರು ಯಾರೂ ಇರಲ್ಲ ಅಲ್ವಾ? ಮಳೆ, ಗಾಳಿ, ಬಿಸಿಲು ಇದು ಯಾವುದ್ರದ್ದು ಹಂಗಿಲ್ದೆ ಅನ್ನ ನೀರು ಬಿಟ್ಟು 100 ವರ್ಷ ತಪಸ್ ಮಾಡ್ತಾರೆ. ಆಮೇಲೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ತಪ್ಪಲ್ವಾ? ಅನ್ನ ನೀರು ಇವೆಲ್ಲ ಬಿಟ್ಟು ಸತಾಯಿಸಿ ಕೊನೆಗೊಂದಿನ ಪ್ರತ್ಯಕ್ಷ ಆಗ್ತಾನೆ ಆ ದೇವರು. ಆದರೆ ನಾನು ಅನ್ನ ನೀರು ಬಿಡಲಿಲ್ಲ, 1 ನಿಮಿಷ ಕೂಡ ಬೇಡ್ಕೊಳ್ಳಿಲ್ಲ. ಆದರೆ ನನಗೆ ನನ್ನ ವಿಷು ಸಿಕ್ಕರು, ಅವ್ರ ಪ್ರೀತಿ ಕೊಟ್ಟರು. ಎಷ್ಟು ಅದೃಷ್ಟವಂತೆ ಅಲ್ವಾ ನಾನು? ಇಂಥ ಅದೃಷ್ಟ ತುಂಬ ಕಮ್ಮಿ ಜನಕ್ಕೆ ಸಿಗೋದಲ್ವಾ? ನನ್ನ ಹತ್ರ ನಾರಾಯಣದೊಂದು ಫೋಟೋ ಇತ್ತು. ಅದೇ ಆದಿಶೇಷನ್ ಮೇಲೆ ಮಲ್ಕೊಂಡು ಲಕ್ಷ್ಮಿ ಹತ್ರ ಕಾಲು ತುಸ್ಕೊತಾ ಇರ್ತಾನಲ್ಲ, ಆ ಫೋಟೋ. ನಾನು ಅದನ್ನ ನನ್ನ ಕೋಣೆಗೆ ತಗೊಂಡ್ಬಂದು ತೂಗು ಹಾಕಿದ ಮಾರನೇ ದಿನನೇ ನನ್ನ ವಿಷು ಇನ್ನೊಂದು ಫೋಟೋ ತಗೊಂಡ್ಬಂದು ತೂಗು ಹಾಕಿದ್ರು. ಅದು ಯಾರ ಹತ್ರನೂ ಚಿತ್ರ ಬಿಡಿಸ್ಕೊಂಡು ತಂದಿದ್ರು. ಹೇಗಿತ್ತು ಗೊತ್ತಾ? ಆ ಚಿತ್ರದಲ್ಲಿ ಲಕ್ಷ್ಮಿ ಕಾಲನ್ನ ನಾರಾಯಣ ಒತ್ತಾ ಇದ್ದ. ಅಂದ್ರೆ ನನ್ನ ವಿಷುಗೆ ನನ್ನ ಕಾಲೊತ್ತಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇತ್ತು. ಹೆಂಡ್ತಿನ ಹೀಗೆ ನೋಡ್ಕೋಬೇಕು ಅಂತ ಆ ದೇವರಿಗೆ ಪಾಠ ಹೇಳ್ದಾಗಿತ್ತು ಆ ಚಿತ್ರ. ಹೂವಿನ ತರ ನಾನು ರಾಧಿಕಾ ಅಂತ ಅಮ್ಮ ಏನಾದರೂ ಹೇಳ್ಬಿಟ್ರೆ ನನ್ನ ವಿಷು ಕೋಪ ಬಂದು ಬೈದ್ ಬಿಡೋರು. ಯಾಕೆಂದ್ರೆ ಬೆಳಿಗ್ಗೆ ಅರಳಿ ಸಂಜೆ ಬಾಡೋ ಹೂವಲ್ಲ ನನ್ನ ರಾಧಿಕಾ ಅಂತ. ನೀನ್ ನಡೆಯೋ ದಾರಿನಲ್ಲಿ ಹೂ ಹಾಸ್ತೀನಿ ಅಂತ ನನ್ನ ವಿಷು ಯಾವತ್ತೂ ಹೇಳಲೇ ಇಲ್ಲ. ಯಾಕೆ ಗೊತ್ತಾ? ಕಲ್ಲು ಮುಳ್ಳಿರೋ ದಾರಿನಲ್ಲಿ ನಾನೊಂದು ಹೆಜ್ಜೆ ಇಟ್ಟರೆ ಆ ಹೆಜ್ಜೆ ಕೆಳಗಡೆ ನನ್ನ ವಿಷು ಕೈ ಇರ್ತಿತ್ತು. ನಿನ್ನನ್ನ ರಾಣಿ ಥರ ನೋಡ್ಕೋತೀನಿ ಅಂತ ಅವ್ರು ಯಾವತ್ತೂ ಹೇಳಲೇ ಇಲ್ಲ. ಆದರೆ ದೇವತೆ ಥರ ನನ್ನ ನೋಡಿಕೊಂಡ್ರು.
ಅಂತ ವಿಷು ಈಗ ನನ್ನ ಜೊತೆ ಇಲ್ಲ. ಆದ್ರೆ ಅವ್ರು ವಾಪಸ್ ಬರ್ತಾರೆ, ಖಂಡಿತ ಬರ್ತಾರೆ. ನನ್ನ ಬಿಟ್ಟು ನನ್ನ ವಿಷು ಬದುಕಕ್ಕಾಗಲ್ಲ. ಆದ್ರೆ ನೀನ್ ತಾಳಿ ಕಟ್ಟಿದ್ರೆ ನನ್ನ ವಿಷು ಸತ್ತೋಗ್ತಾರೆ. ನಿನ್ ಕೈ ಮುಗಿದು ಬೇಡ್ಕೋತೀನಿ, ನನ್ನ ವಿಷುನ ಅನಾಥರನ್ನಾಗಿ ಮಾಡಬೇಡ. ನನ್ನ ವಿಷುಗೆ ತುಂಬಾ ನೋವಾಗುತ್ತೆ. ನಿಂದಮ್ಮಯ್ಯ ಅಂತೀನಿ, ಅವ್ರನ್ನ ನೋಯಿಸ್ಬೇಡ. ಚೇಚೆ, ಹಾಗೆಲ್ಲ ಹೇಳ್ಬಿಡಿ. ನಿಮ್ಮನ್ನ ಮದುವೆ ಆಗೋ ಯೋಗ್ಯತೆ ನನಗೂ ಇಲ್ಲ. ನನ್ನ ನಂಬಿ ನನಗೂ ಈ ಮರು ಮದುವೆ. ಅದಕ್ಕೆ ಏನಾಗಿದೆ ನಿನಗೆ? ನಿನಗೆ ಖಂಡಿತ ಹುಚ್ಚಿಡ್ತಿದೆ. ಅದಕ್ಕೆ ಈ ರೀತಿ ಆಡ್ತಿದ್ಯಾ? ನಾನೇ ನಿನ್ ಗಂಡ, ನಾನೇ ನಿನಗೆ ತಾಳಿ ಕಟ್ಟಿದ್ದು. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಮರು ಮದುವೆ ಇಷ್ಟ ಇಲ್ಲ ರಾಧಿಕಾ ಅವರೇ. ನೀವು ತುಂಬ ಒಳ್ಳೆಯವರು, ನಿಮಗೆ ತೊಂದರೆ ಆಗಬಾರ್ದು. ಆದರೆ ಹೆಣ್ಣು ಹೊನ್ನು ಮಣ್ಣು ಇದರಿಂದೇ ಹೋಗ್ಬಾರ್ದು. ಬಂದರೆ ಬಿಡಬಾರ್ದು, ಫಿಕ್ಸ್ ಆಗಿಬಿಡ್ಬೇಕು, ಲೀಸ್ಗೆ ಹಾಕ್ಕೋಬೇಕು. ಕಂಗ್ರ್ಯಾಚುಲೇಷನ್ ಮದುವೆ ಗಂಡಿಗೆ. ಮರು ಮಾಂಗಲ್ಯ ಧಾರಣೆಯಿಂದ ರಾಧಿಕಾಳ ಅಂತ ಹುಡುಗಿನ ಪಡಿಬೇಕು ಅಂತಿದ್ಯಾ. ಆಲ್ ದಿ ಬೆಸ್ಟ್ ಯಂಗ್ ಮ್ಯಾನ್. ನೋಡು, ನನಗೂ ರಾಧಿಕಂಗೂ ಮರು ಮಾಂಗಲ್ಯ ಧಾರಣೆ ವಿಷಯ ಗೊತ್ತಿದ್ದು ಕೂಡ ಸುಮ್ಮನೆ ಇದೆಯಾ ನೀನು? ತಾವು ಪಾನ್ ಹೇಗೆ ಮೂವ್ ಮಾಡ್ತೀರಾ ಅಂತ ನೋಡಬೇಕಿತ್ತು. ನೋಡು, ನನಗೆ ಈ ಮದುವೆ ಇಷ್ಟ ಇಲ್ಲ. ಈ ವಿಷಯ ನಿಮ್ಮ ಮನೇಲಿ ಹೇಳೋದಕ್ಕಾಗಲಿ ಅಥವಾ ಈ ಮದುವೆನ ತಪ್ಪಿಸೋದಕ್ಕಾಗಲಿ ನನಗೆ ಅವಕಾಶನೇ ಸಿಗ್ತಾ ಇಲ್ಲ. ನಾಳೆ ಬೆಳಿಗ್ಗೆ ಆದರೆ ಮರುಮಾಂಗಲ್ಯ ಧಾರಣೆ. ಛೇ, ಇದೊಂದು ಸಾರಿ ಹೇಗಾದರೂ ಮಾಡಿ ನನ್ನನ್ನು ಕಾಪಾಡು. ರಾಧಿಕನ ಪರಿಸ್ಥಿತಿಯನ್ನು ನೋಡೋಕ್ಕಾಗ್ತಾ ಇಲ್ಲ. ನಾವಿಲ್ಲಿಗೆ ಬಂದಿದ್ದ ಉದ್ದೇಶನೇ ಬೇರೆ. ಅದನ್ನು ಬಿಟ್ಟು ಬೇರೆಯವ್ರ ಫೀಲಿಂಗ್ಸ್ ಜೊತೆ ಆಟ ಆಡೋದು ತಪ್ಪಾಗತ್ತೆ. ಡೋಂಟ್ ವರಿ ಯಂಗ್ ಮ್ಯಾನ್, ಮರು ಮದುವೆ ನಡೆಯಲ್ಲ. ರಾಧಿಕಾನ ಭಗವಂತ ಕೈ ಬಿಡಲ್ಲ. ಮುಂದೇನೇ ನಡೆಯುತ್ತೋ ಅಲ್ಲೆಲ್ಲ ರಾಧಿಕಾ ವಿಜೃಂಭಿಸ್ತಾ ಇರ್ತಾಳೆ ಯಂಗ್ ಮ್ಯಾನ್. ಯೋಚನೆ ಮಾಡಬೇಡ, ರಾಧಿಕಾ ಬಗ್ಗಲ್ಲ.
ಸುಜಾತ, ಫ್ಯಾನ್ ಹಾಕೊಂಡು ದೀಪ ಹಚ್ತಾ ಇದ್ರೆ ಅದು ಹತ್ಕೊಳ್ತಮ್ಮ. ಅಯ್ಯೋ ಗೊತ್ತಾಗಿಲ್ಲ. ದೀಪ ಹತ್ಕೊಂಡು ಆರ್ತಾ ಇದ್ರೆ ಅದು ಅಪಶಕನ. ಬೇಗ ಬೇಗ ದೀಪ ಹಚ್ಚು, ಕೆಲಸ ಶುರು ಮಾಡ್ಬೇಕು. ಶಾರದಾ, ಶಾರದಾ, ಬಂದೆ ರುಕ್ಮಿಣಿ. ಹಲೋ. ಹಾ ಅನಿತಾ ಅವರೇ ಹೇಳಿ. ಇಲ್ಲಪ್ಪ, ಇದು ಸುಮ್ಮನೆ ಬಾಗಿನ ಶಾಸ್ತ್ರ ಅಷ್ಟೇ. ಇಲ್ಲ ಹಾಗೇನಾದ್ರೂ ಇದ್ದಿದ್ರೆ ನಾನು ನಿಮ್ಮನ್ನು ಕರೆದೇ ಇರ್ತೀನಾ? ಇಲ್ಲಪ್ಪ. ಸರಿ ಆಯ್ತಪ್ಪ. ಇವ್ರಿಗೆ ಯಾರು ಸುದ್ದಿ ಮುಟ್ಸಿದ್ರು ಅಷ್ಟು ಬೇಗ? ಇನ್ನು ಏನೇನಾಗುತ್ತೋ. ಏನಾಯ್ತು ರುಕ್ಮಿಣಿ? ಏನಿಲ್ಲ, ಯಾರೋ ಅನಿತಾ ಅಂತ ನಮ್ಮ ಯಜಮಾನ್ರು ದಾಯದಿ ಕಡೆಯವರು. ಅವ್ರಿಗೆ ಅಷ್ಟು ಬೇಗ ಯಾರು ಸುದ್ದಿ ಮುಟ್ಸಿದ್ರೋ ಗೊತ್ತಿಲ್ಲ. ವಿಶ್ವರಾಧಿಕಂಗೆ ಮರು ಮದ್ವೆನಾ ಅಂತ ಕೇಳ್ತಾ ಇದ್ರು. ಈಗ ಅವ್ರು ಬರ್ತಿದಾರಾ? ಗೊತ್ತಿಲ್ಲ. ಬಂದ್ರಂತೂ ಎಲ್ಲ ಹಾಳಾಗೋಗುತ್ತೆ. ಅವಳ ಹೆಸರೇ ಹಾಳೂರ್ ಅನಿತಾ ಅಂತ. ರುಕ್ಮಿಣಿ, ಹಾಗಿದ್ರೆ ಬೇಗ ಶಾಸ್ತ್ರಗಳನ್ನ ಶುರು ಮಾಡಿಸ್ಬೇಕು. ಶಾಸ್ತ್ರದ ಮಧ್ಯೆ ಅಪಶಕನ ಆದರೆ ತುಂಬ ಕಷ್ಟ ಆಗತ್ತೆ. ಹೋಗಮ್ಮ, ಹೋಗಿ ಬೇಗ ರಾಧಿಕನ್ ಕರ್ಕೊಂಬ. ಏನು ಮನೆ ಗುರು ಇದು? ಖುಷಿ ಆದ್ರೆ ಪೂಜೆ, ದುಃಖ ಆದ್ರೂ ಪೂಜೆ. ಏನೂ ಆಗ್ಲಿಲ್ವಾ? ಅದಕ್ಕೂ ಒಂದು ಪೂಜೆ. ಒಂದು ವೇಳೆ ಈ ಅವಕಾಶನ ಉಪಯೋಗಿಸ್ಕೊಂಡ್ಬಿಟ್ರೆ, ಛೇ ಹಾಗೆ ಮಾಡಿದ್ರೆ ರಾಧಿಕಂಗೆ ತೊಂದರೆ ಆಗತ್ತೆ. ಮೊದಲೇ ಸಾಯ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಹೇಳಿದ್ದನ್ನ ಮಾಡೋ ಹುಡುಗಿ ಅವಳು. ಒಂದು ಲೆವೆಲ್ಗೆ ಪೇಷನ್ಸನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ. ತಾಳ್ಮೆ ಇಲ್ಲ ಅವಳಿಗೆ. ಮರು ಮಾಂಗಲ್ಯ ಧಾರಣೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಈ ಸಾರಿ ಶಾಂತನು ನನ್ನ ಬಿಡಲ್ಲ. ಅನುಮಾನಕ್ಕೆ ನಾನೇ ದಾರಿ ಮಾಡಿಕೊಟ್ಟಂಗಿರುತ್ತೆ. ಏನ್ ಮಾಡ್ಲಿ? ಒಂದು ವೇಳೆ ಸತ್ಯನ ಒಪ್ಕೊಂಡ್ಬಿಟ್ರೆ ನನ್ನ ಕತೆ ಫಿನಿಶ್. ಇದರಿಂದ ಹೇಗೆ ಹೊರಗೆ ಬರಲಿ? ನಾನು ಹೇಗೆ ಕಾಪಾಡ್ಕೊಳ್ಳಿ? ನನ್ನನ್ನು ನಾನು ಕಾಪಾಡ್ಕೋಬೇಕಂದ್ರೆ ಮರು ಮಾಂಗಲ್ಯ ಧಾರಣೆಗೆ ಒಪ್ಕೊಳ್ಬೇಕಾ? ರಾಧಿಕಂಗೆ ತಾಳಿ ಕಟ್ಬಿಡ್ಲಾ? ಮದುವೆಗೆ ಹಿಂದೇಟಾಗ್ತಿದ್ದಾನೆ, ರುಕ್ಮಿಣಿನ ಓಲೈಸೋದಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂದರೆ ಏನೋ ಎಡವಟ್ಟು ಕಾದಿದೆ ಅನ್ನಿಸ್ತಿದೆ ಶಾಂತನು. ನಿನಗೆ ಗೊತ್ತಿದೆ ತಾನೆ ನಮ್ಮ ಹತ್ರ ಇನ್ನು ಹೆಚ್ಚಿನ ಸಮಯ ಇಲ್ಲ ಅಂತ. ನೆನಪಿದ್ಯಾ ಶಾಂತನು? ಪೀಠದ ಮೇಲೆ ಕೂತ್ ನಿನಗೆ ಪಟ್ಟ ಸಿಗಲಿಲ್ಲ. ಸಿಂಹಾಸನ ಸಿಕ್ಕಿದ್ರೆ ಏನು ಪ್ರಯೋಜನ ಇಲ್ಲ ಶಾಂತನು. ಅದನ್ನು ಕಾಪಾಡ್ಕೊಳ್ಳೋದಿಕ್ಕೆ ಕತ್ತಿ ಗುರಾಣಿ ಎಲ್ಲ ಬೇಕು. ಬರೀ ಸಿಂಹಾಸನ ಇಟ್ಕೊಂಡು ಅದನ್ನು ಕಾಪಾಡ್ಕೊಳ್ಳೋದಿಕ್ಕೆ ಆಯುಧಗಳು ಸಿಗಲಿಲ್ಲ ಅಂದರೆ ಅವನನ್ನು ಸಾಮ್ರಾಟ್ ಅನ್ನೋದಿಲ್ಲ, ಬಫೂನ್ ಅಂತಾರೆ. ಸುಮ್ಮನೆ ಇರ್ತೀರಾ ನೀವು? ನಿಮ್ಗೆ ತಲೆ ಕೆಡ್ತಾ ಇದೆ, ನಿದ್ರೆ ಮಾತ್ರ ತಗೊಂಡು ಮಲ್ಕೊಂಬಿಡಿ. ಕೆಲಸ ಎಲ್ಲ ಆದ್ಮೇಲೆ ಎದ್ದೇಳಿಸ್ತೀನಿ. ನನ್ನ ತಲೆ ಕೆಡಿಸ್ಬಿಡಿ ಅಮ್ಮ. ಹಲೋ, ಥ್ಯಾಂಕ್ ಯು. ಸಮಯಕ್ಕೆ ಸರಿಯಾಗಿ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ. ನೋಡಿ, ಧರ್ಮಾಧಿಕಾರಿಗಳ ಆಸ್ಥಾನದಿಂದ ನಿಮಗೆಷ್ಟು ಅನ್ಯಾಯ ಆಗಿದೆಯೋ ಅಷ್ಟೇ ಅನ್ಯಾಯ ನನಗೂ ಆಗಿದೆ. ನಾನು ಮಾತು ಕೊಟ್ಟಂತೆ ನಡ್ಕೋತೀನಿ. ಕೆಲಸ ಆದಮೇಲೆ ಯಾರನ್ನೂ ಮರೆಯೋದಿಲ್ಲ. ನಾಳೆನೇ ಮರುಮಾಂಗಲ್ಯ ಧಾರಣೆ. ನಿಮ್ಮ ಕಡೆಯಿಂದ ದೊಡ್ಡ ಸ್ಫೋಟಕ್ಕೆ ಎಲ್ಲ ತಯಾರಿ ಆಗಿದೆ ಅಂತ ನಾನು ನಂಬಿರ್ತೀನಿ. ನೋಡಿ, ನಾಳೆ ಬೆಳಿಗ್ಗೆ 5 ಗಂಟೆಗೆ ಜಗನ್ನಾಥ್ ಭಾರದ್ವಾಜ್ ಅವ್ರ ಮನೆ ಹಿಂದ್ಗಡೆ ಬಂದ್ಬಿಡಿ.
ಯಾರಿಗೂ ಅನುಮಾನ ಬರಬಾರ್ದು. ಬೆಳಿಗ್ಗೆ ಬೇಗ ಬಂದ್ಬಿಡಿ. ಓಕೆ, ಥ್ಯಾಂಕ್ ಯು. ಶಾಂತನು, ಯಾರ್ದು ಫೋನು? ಯಾರ್ದೋ ಬಿಡಿಮ್ಮ. ಅಮ್ಮ, ಸಾರಿ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ. ನಿಮ್ಮ ವ್ಯಥೆ ನನಗೆ ಅರ್ಥ ಆಗುತ್ತಮ್ಮ. ಪದೇ ಪದೇ ಈ ಮನೆಯಿಂದ ಅನ್ಯಾಯ ಆಗಿದೆ. ಪದೇ ಪದೇ ನೀವು ಸೋತಿದ್ದೀರಾ. ಅದಕ್ಕೆ ನೀವು ಯಾರನ್ನು ನಂಬ್ತಾ ಇಲ್ಲ. ಯೋಚಿಸ್ಬೇಡಿ ಅಮ್ಮ. ನಾಳೆ ಈ ಮನೆ ನೆಲಸಮ ಆಗುತ್ತೆ, ಜೊತೆಗೆ ರಾಧಿಕಾನು ನೆಲಸಮ ಆಗ್ತಾಳೆ. ಅಮ್ಮ, ಇಷ್ಟು ದಿನ ರಾಧಿಕನ್ ಮುಕ್ಕೋದಕ್ಕೆ ಅಂತ ಏನೆಲ್ಲ ಪ್ರಯತ್ನ ಪಟ್ಟು ಆಗಿಲ್ಲ. ಆದರೆ ಈಗಲೂ ಹಾಗೆ ಆಗುತ್ತೆ ಅಂತ ಅನ್ಕೊಂಬೇಡಿ. ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಮ್ಮ, ಈ ಸಾರಿ ನಾನು ಸೋತ್ರೆ ಈ ಮನೆ ಋಣನೂ ಬೇಡ, ಇವ್ರ ಸಹವಾಸನೆ ಬೇಡ ಅಂತ ದೇಶಾಂತರ ಹೊರಟು.